ಬನ್ನಿ ಸರ್ ರೆಡಿ ಯೂಟ್ಯೂಬ್ಗೆ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಮಿಮಿಕ್ರಿ ರಾಜ್ GPT. ಸ್ನೇಹಿತರೆ, ನಾನು ಮಿಮಿಕ್ರಿ ರಾಜ್ GPT ಅಂತಕ್ಕಂತಹ ಒಂದು ಚಾನಲನ್ನು ನಾನು ಮಾಡಿ ಸುಮಾರು 2 ವರ್ಷಗಳ ಕಳೆದಿತ್ತು. ಹಾಗೆ ನಾನು ಯೂಟ್ಯೂಬ್ಲಿ ವಿಡಿಯೋಗಳು ಕಡಿಮೆ ಆಗ್ತಾಯಿದೆ. ಅದರಿಂದ ನನ್ನ ಚಾನಲು ಗ್ರೋತ್ ಆಗಲಿಲ್ಲ. ಹಾಗಾಗಿ ಬರ್ತಾ 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 ನಾನು ಇಂತಹ ಮಾನವ ಸಂಪನ್ಮೂಲ ವ್ಯಕ್ತಿಗಳನ್ನು ಒಂದೊಂದಾಗಿ ಕಂಟೆಂಟ್ ಮಾಡಿಸ್ಕೊಂಡು ಹೋಗ್ತಾ ಇದೆ. ಇದಕ್ಕೆ ಪ್ರಮುಖ ಕಾರಣರು ಅಂತಂದರೆ ನಮ್ಮ ಕರ್ನಾಟಕ ಕಾವಲುಪಡೆಯ ತಾಲೂಕು ಅಧ್ಯಕ್ಷ ಆಗಿರ್ತಕ್ಕಂಥ ಅಬ್ದುಲ್ ಮಾಲಿಕ್ ಅವರು ಕೂಡ ನಮಗೆ ಹಲವಾರು ರೀತಿಯಲ್ಲಿ ಕಂಟೆಂಟ್ಗಳನ್ನ ಕೊಟ್ಟಿದ್ದಾರೆ. ಹಾಗೆ ಕಾಳಿಂಗಸ್ವಾಮಿ ಸಿದ್ಧಾರ್ಥ ಅವರು ಸಾಹಿತಿಗಳು ಹಾಗೂ ತರಬೇತಿದಾರರು. ಇವರು ಭಾಳ ಅತ್ಯಂತ ಒಳ್ಳೆ ಪ್ರಭಾವ ಬೀರ್ತಕ್ಕಂತಹ ಒಂದು ಸಮಾಜಕ್ಕೆ ಸಂದೇಶ ಹೋಗುವಂತಹ ಒಂದು ಕಂಟೆಂಟ್ಗಳನ್ನ ಕೊಟ್ಟಿದ್ದಾರೆ. ಅವರಿಗೆ ನನ್ನ ತುಂಬ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಹಾಗೆ ಹಿಂದ್ಗಡೆ ಕೂತಿರ್ತಕ್ಕಂಥವ್ರು ರಾಜು ಅಂತ ಅವರು ಒನೆ ಸೆಟ್ನೋಡಿ ಅವರು ಅದ್ಭುತವಾದಂತಹ ಒಂದು ಗೀತೆಗಳಿಗೆ ನೃತ್ಯ ಮಾಡುವುದರ ಮುಖಾಂತರವಾಗಿ ನಮ್ಮ ಚಾನಲ್ಗೆ ಕೊಡುಗೆ ಕೊಟ್ಟಿದ್ದಾರೆ. ಹಾಗೆ ರಾಮಣ್ಣವರು ಕೂಡ ನಮ್ಮ ಯೂಟ್ಯೂಬ್ ಚಾನಲ್ಗೆ ಶಾರ್ಟ್ ಸ್ಪೀಡ್ಸಲ್ಲಿ ಒಳ್ಳೊಳ್ಳೆ ವಿಡಿಯೋಗಳನ್ನ ಕೊಟ್ಟಿದ್ದಾರೆ. ಹಾಗಾಗಿ ಅವರು ಕೂಡ ನಾನು ಧನ್ಯವಾದ ತಿಳಿಸ್ತಾ ಇದ್ದೀನಿ. ಹಾಗಾಗಿ ಮೇನಿಗೆ ಒಬ್ಬರನ್ನ ಮರ್ತುಬಿಟ್ಟಿದ್ದೀನಿ ಕ್ಷಮೆಯಲ್ಲಿ. ಇನ್ನೊಂದು ಮಾನವ ಸಂಪನ್ಮೂಲ ವ್ಯಕ್ತಿಗಳಾದಂತಹ ನಮ್ಮ ಸುಭಾಷ್ ಮಾಡ್ರಳ್ಳಿಯವರು ಕೂಡ ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ನಮಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಕೊಟ್ಟು ಅವರು ಕೂಡ ಈ ಚಾನಲ್ ಮಾನಿಟೈಸೇಷನ್ ಆಗೋದಕ್ಕೆ ಅವರು ಕೂಡ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕಾರಣಕರ್ತರೇ ಆಗಿದ್ದಾರೆ. ಇವರು ಎಲ್ಲ ಮಹನೀಯರಿಗೂ ನನ್ನ ವಂದಿಸ್ತಾ ಹಾಗೆ ಇನ್ನೊಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ಯೂಟ್ಯೂಬ್ ಚಾನಲ್ಲು ಬರಬೇಕಾದ್ರೆ 1,000 ಸಬ್ಸ್ಕ್ರೈಬರು 4,000 ವಾಚ್ ಟೈಮು ಕಂಪ್ಲೀಟ್ ಆಗಿ ಆಮೇಲೆ ಮಾನಿಟೈಸೇಷನ್ಗೆ ಆನ್ ಮಾಡಬೇಕು. ಆಮೇಲೆ ಅಲ್ಲಿ ಟೂ ಸ್ಟೆಪ್ ವೆರಿಫಿಕೇಷನ್ ಇರ್ತದೆ. ಮೊದಲನೇ ಸ್ಟೆಪ್ಪು, 2ನೇ ಸ್ಟೆಪ್ಪು. ಅದಾದ ನಂತರದಲ್ಲಿ ಯೂಟ್ಯೂಬ್ ಅವರು ನಮ್ಮದು ಚಾನಲ್ ರಿವ್ಯೂಗೆ ಹೋಗ್ತದೆ. ರಿವ್ಯೂಗೆ ಹೋದಾಗ ಅವರು ಎಲ್ಲ ನಮ್ಮ ಚಾನಲ್ನ ಚೆಕ್ ಮಾಡ್ತಾರೆ. ಇದು ಕಾಪರೇಟ್ ಕಂಟೆಂಟ್ ಇದೆಯಾ, ಇಲ್ಲ ರಿವ್ಯೂಸ್ ಕಂಟೆಂಟ್ ಇದೆಯಾ, ಇಲ್ಲ ಕಮ್ಯುನಿಟಿ ಗೈಡ್ಲೈನ್ಸ್ ಪಾಲಿಸಿದಾರ ಅಂದ್ಬಿಟ್ಟು ಎಲ್ಲ ನೋಡ್ಬಿಟ್ಟು ಆಮೇಲೆ ನಮ್ಮ ಚಾನಲ್ಗೆ ಮಾನಿಟೈಸೇಷನ್ ಆನ್ ಮಾಡಬೇಡ್ವಾ ಅಂತ ಅವ್ರು ಡಿಸೈಡ್ ಮಾಡ್ತಾರೆ. ಆದರೆ ನನ್ನ ಪುಣ್ಯ ಇಂತಹ ಎಲ್ಲ ಮಾನವ ಸಂಪನ್ಮೂಲ ವ್ಯಕ್ತಿಗಳ ಒಂದು ಕಂಟೆಂಟು, ಪ್ರತಿಯೊಂದು ಕಂಟೆಂಟು ಕೂಡ ಅದ್ಭುತ. ಇದರಲ್ಲಿ ಯಾವುದೇ ಕಾಪರೇಟ್ ಕಂಟೆಂಟ್ ಇಲ್ಲ, ರಿವ್ಯೂಸ್ ಕಂಟೆಂಟ್ ಇಲ್ಲ, ಮತ್ತು ಕಮ್ಯುನಿಟಿ ಗೈಡ್ಲೈನ್ಸನ್ನು ನಾವು ಚೆನ್ನಾಗಿ ಪಾಲಿಸ್ತೀವಿ. ಅದರಿಂದ ನನಗೆ ಬೇಗ ಮಾನಿಟೈಸೇಷನ್ ಆಯಿತು. ಇದಕ್ಕೆ ಭಾಳ ಸಂತೋಷ ಪಡ್ತೀನಿ. ಯಾಕೆಂದರೆ ಕೆಲವರಿಗೆ 1 ವಾರ 1 ತಿಂಗಳು ತಗುತ್ತೆ. ನೋಡಿ, ನಾನು ನಿನ್ನೆ ಮಧ್ಯಾಹ್ನ ಅಪ್ಲೈ ಮಾಡಿದೆ. ರಾತ್ರಿ 12 ಗಂಟೆಯಲ್ಲಿ 12 ಕಾಲಲ್ಲಿ ನನಗೆ ಮಾನಿಟೈಸೇಷನ್ ಆನ್ ಆಗಿದೆ, ಕಂಗ್ರಾಚುಲೇಷನ್ ಅಂತ ಬಂತು. ಹಾಗಾಗಿ ಇನ್ನು ಮುಂದೆ ಬರ್ತಕ್ಕಂಥ ಯೂಟ್ಯೂಬರ್ಗಳಿಗೆ ಸ್ವಲ್ಪ ತಾಳ್ಮೆಯಲ್ಲಿ ಸಮಯ ಕೊಡಿ. ನೀವು ಕೂಡ ಯೂಟ್ಯೂಬಲ್ಲಿ ಹಣ ಗಳಿಕೆ ಮಾಡ್ಬೋದು ಅಂತ ಹೇಳ್ತಾ ಎಲ್ಲ ಮಹನೀಯರಿಗೂ ವಂದಿಸ್ತಾ ನನ್ನ ಮಾತನ್ನ ಮುಕ್ತ ಮಾಡ್ತಿದ್ದೀನಿ. ಹಾಗೆ ಇನ್ನೊಂದು ಹೇಳೋದು ಪಟ್ಟೆ ನಮ್ಮ ಪತ್ರಕರ್ತರಾಗಿರ್ತಕ್ಕಂಥ ಸದಾನಂದವರು ಕೂಡ ಇದಕ್ಕೆ ನಮಗೆ ಹಲವಾರು ಒಂದು ನ್ಯೂಸ್ಗಳನ್ನು ಕೊಡ್ತಾಯಿದ್ರು. ಆ ನ್ಯೂಸ್ಗಳು ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಇದೆ. ಹಾಗಾಗಿ ಇನ್ನೊಂದು ಇದು ಕಂಪ್ಯೂಟರ್ ಸೆಂಟ್ರು, ನನ್ನ ಸಹೋದರ, ನನ್ನ ಒಡ ಹುಟ್ಟಿದ ತಮ್ಮ ಸುರೇಶ್ ಅವರು ಕೂಡ ಅವರ ಎಲ್ಲ ಲಾಕ್ಡೌನ್ ನಮ್ಮ ಸುರೇಶ್ ನನ್ನ ತಮ್ಮ ಹುಟ್ಟಿದ ತಮ್ಮ ಅವರು ಒಂದು ಟೀಮ್ ಮಾಡ್ಕೊಂಡಿದ್ದಾರೆ, ಲಾಕ್ಡೌನ್ ಟೀಮ್ ಅಂತ. ಅದಕ್ಕೆ ಅಧ್ಯಕ್ಷರು ಇದ್ದಾರೆ. ಲಾಕ್ಡೌನ್ ಟೀಮ್ ನೋಡಿ ಎಂಥ ಹೆಸರು ಹೇಳಿದ್ದಾರೆ. ಆ ಟೀಮ್ಗೆ ಇವರೇ ಅಧ್ಯಕ್ಷರು, ಸ್ವಾಮಿ ಅಂತ, ಅಲಿಯಾಸ್ ರಾಘವೇಂದ್ರ. ಹಾಗಾಗಿ ಎಲ್ಲ ಸದಸ್ಯರು ನಮಗೆ ತುಂಬ ಹೃದಯದ ಧನ್ಯವಾದ ತಿಳಿಸಿದೆ. ಪ್ರತಿಯೊಬ್ಬರು ಕೂಡ ನನಗೆ ಒಳ್ಳೊಳ್ಳೆ ಮಾರ್ಗದರ್ಶಕರಾಗಿದ್ದಾರೆ. ನನ್ನ ಬೆನ್ನನ್ನು ತಟ್ಟಿದ್ದಾರೆ. ನೀನು ಹಂಗಲ್ಲಪ್ಪ ಹಿಂಗೆ ಮಾಡುವಂಥ ಒಳ್ಳೊಳ್ಳೆ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಹಾಗಾಗಿ ಎಲ್ಲ ಮಹನೀಯರಿಗೂ ವಂದಿಸ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತೀನಿ. ಆಮೇಲೆ ಇನ್ನೊಂದು ವಿಷಯ ಹೇಳೋದು ಆಗ್ತದೆ. ಇದಕ್ಕೆ ಇನ್ನೊಬ್ಬರು ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಕಾರಣಕರ್ತರಾಗಿರ್ತಂಥ ನನ್ನ ಆತ್ಮೀಯ ಸ್ನೇಹಿತ ಬಂಗಾರ ನಾಯ್ಕರವರು. ನಿಜವಾಗ್ಲೂ ಕೂಡ ಅವ್ರನ್ನ ನೆನೆಸ್ಕೋಬೇಕು. ಬಂಗಾರ ನಾಯ್ಕರವರು ಕೂಡ ನಾನು ಚಾನಲ್ ಸ್ಟಾರ್ಟ್ ಮಾಡಿದಾಗ ಅವರು ಕೂಡ ಡೈಲಾಗ್ಗಳು ಬರ್ಕೊಡೋದು, ಕಾಮಿಡಿ ಆ್ಯಕ್ಟಿಂಗ್ ಮಾಡ್ಕೊಳ್ಳೋಕ್ಕೆ ಆಯ್ಕೆಗಳನ್ನ ಪಡ್ಕೊಳ್ಳೋದು ಎಲ್ಲರೂ ಕೂಡ ಮಾಡ್ತಾಯಿದ್ರು. ಅವ್ರನ್ನೂ ಕೂಡ ಈ ಸಂದರ್ಭದಲ್ಲಿ ನೆನೆಸ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ಧನ್ಯವಾದಗಳು. ಕಾಣಲ್ಲ ಇದೇ ಸಾಲ ಬರೀನಾ ಹಾಕಿ 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 ಬಿಡಿ.
ರಾಜು ರಾಮಣ್ಣ ಸರಿ. ಹಾಂ